ಇವರು ಆಕ್ಟರ್ ಆಗ್ಬೇಕಂತ ಕನ್ಸ್ಕೊಂಡವ್ರೇನಲ್ಲ. ಓದ್ ಮುಗಿಸಿದ್ಮೇಲೆ ದುಬೈಗೆ ಹಾರಿದ್ರು. ಒಳ್ಳೆ ಹೈಟ್, ಅಟ್ರಾಕ್ಟಿವ್ ಲುಕ್ಸ್, ಮಾಡ್ಲಿಂಗ್ ಸ್ಟಾರ್ಟ್ ಆಯಿತು. ಮಿಸ್ಟರ್ ದುಬೈ ಟೈಟಲ್ ಕೂಡ ಸಿಕ್ತು. ಅಕಸ್ಮಾತಾಗಿ ಸೀರಿಯಲ್ಗೆ ಕಾಲ್ ಬಂದಾಗ ಇವರು ಬೆಂಗಳೂರಿಗೆ ಬಂದರು. ಈಗ ಸ್ಮಾಲ್ ಸ್ಕ್ರೀನ್ನ ಮೋಸ್ಟ್ ಲವಬಲ್ ಆ್ಯಕ್ಟರ್ಸಲ್ಲಿ ಇವರು ಒಬ್ಬರು. ಬುರ್ಜ್ ಖಲೀಫಾ ಅಂತಾನೆ ಇವ್ರು ಫೇಮಸ್ಸು. ನಮ್ಮ ಜೊತೆ ಇದ್ದಾರೆ ದಿಲೀಪ್ ಶೆಟ್ಟಿ. ವೆಲ್ಕಮ್. ಹಾಯ್. ಇಷ್ಟೇ ಡೀಟೇಲು, ಬಟ್ ತುಂಬಾ ಇದೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ, ಜರ್ನಿ ಬಗ್ಗೆ ಮಾತಾಡೋಕ್ಕೆ. ಹೌ ಇಸ್ ಇಟ್ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇರೋದಕ್ಕೆ? ಏನೆಲ್ಲ ಕೊಟ್ಟಿದೆ ಈ ಆಕ್ಟಿಂಗ್ ಫೀಲ್ಡ್ ಈಗ? ಅಂದ್ರೆ ಕೊಟ್ಟಿರೋದಕ್ಕಿಂತ ಜಾಸ್ತಿ ತುಂಬಾ ಕಲಿಯಕ್ ಸಿಗುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಇವಾಗ ಕಾರ್ಪೊರೇಟ್ ವರ್ಲ್ಡ್ ಅಂತ ಬಂದಾಗ ಒಂದು ಮಿನಿಮಮ್ ಟೈಮ್ ಅಂತ ಇರುತ್ತೆ ಅಂಡ್ ಸೇಮ್ ಜಾಬ್ ರುಟೀನ್ ಅಂತ ಇರುತ್ತೆ. ಬಟ್ ಆಕ್ಟಿಂಗ್ ಅಂತ ಬಂದಾಗ ಎವ್ರಿ ಡೇ ನ್ಯೂ ಫೇಸ್, ಎವ್ರಿ ಡೇ ನ್ಯೂ ಥಿಂಗ್. ಸೊ ಪ್ರತಿ ದಿನನೂ ಕಲಿತೀರಾ. ಇಟ್ ಇಸ್ ನಾಟ್ ಲೈಕ್ ಓಕೆ ಒಂದೇ ಪ್ಯಾಟರ್ನ್ ಇರುತ್ತೆ. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ನಿಮ್ಮ ಹೈಟ್, ನಿಮ್ಮ ಲುಕ್ಸ್ ಇಂದನೇ ಎನಿಬಡಿ ಕ್ಯಾನ್ ಬ್ಲೈಂಡ್ಲಿ ಟೆಲ್ ದಟ್ ಯು ಹ್ಯಾವ್ ಡನ್ ಮಾಡ್ಲಿಂಗ್ ಅನ್ನೋದು. ಈಗ ಇಂಟ್ರೆಸ್ಟ್ ಇದ್ದಿದ್ದು ಯಾವಾಗ ಮಾಡ್ಲಿಂಗ್ ಬಗ್ಗೆ, ಅಂಡ್ ದುಬೈಗೆ ಹೋಗಿದ್ದ ರೀಸನ್ ಏನು? ಆಕ್ಚುಲಿ ಇವಾಗ ಎಜುಕೇಶನ್ ಆದ್ಮೇಲೆ ಎಲ್ಲರ ಪೇರೆಂಟ್ಸ್ ಮೇನ್ ಥಿಂಗ್ ಏನಿರುತ್ತೆ ಅಂದ್ರೆ ಒಂದು ಜಾಬ್ ಮಾಡಬೇಕು, ಎವ್ರಿ ಪೇರೆಂಟ್ಸ್. ಸೊ ಅದೇ ತರ ದುಬೈ ಜಾಬ್ ಆಗಿ ಏನೋ ಫ್ರಂಟ್ ಆಫೀಸ್ ಇಂದ ಅಕೌಂಟೆಂಟ್ ಆ ತರ ಟ್ರಾನ್ಸ್ಫರ್ ಆಗ್ತಾ ಹೋಯ್ತು. ಸೊ ಮಾಡ್ಲಿಂಗ್ ಅನ್ನೋದು ನನ್ನ ಥಾಟ್ಸ್ ಯಾವತ್ತೂ ಇರಲೇ ಇಲ್ಲ. ಬಟ್ ನನ್ನ ಫ್ರೆಂಡ್ ಶಶಾಂಕ್ ಅಂತ ಒಬ್ಬ ಇದ್ದ. ಬೇಸಿಕ್ಲಿ ಐ ವಾಸ್ ಅ ಡ್ಯಾನ್ಸರ್. ಸೊ ಎಜುಕೇಶನ್ ಜೊತೆ ಡ್ಯಾನ್ಸ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಟೀಚ್ ಮಾಡ್ತಾ, ಸೊ ಆ ಥರ ಜರ್ನಿ ಇತ್ತು. ಸೊ ಡ್ಯಾನ್ಸರ್ ಅಂತ ಅವನಿಗೆ ಗೊತ್ತಿತ್ತು. ಸೊ ಹೀ ಈಸ್ ಲೈಕ್, ವೈ ಕಾಂಟ್ ಯು ಟ್ರೈ ಫಾರ್ ಮಾಡ್ಲಿಂಗ್? ಯಾಕಂದ್ರೆ ಹೈಟ್ ಇತ್ತು ಅಂಡ್ ಟು ಬಿ ಹಾನೆಸ್ಟ್ ಲುಕ್ ಇರಲಿಲ್ಲ at that time. I was so skinny. So 6.3 height with skinny andre it doesn't look good. So I was not in confidence enough. But avanu tumbane push marda. You just try it anta. I'm like okay. When he has that confidence, I'm like okay, ನಾನು ಟ್ರೈ ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡಿದೆ. And I got selected and after that journey is like never stop. ಅಂಡ್ ನಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಕನ್ನಡದವರು ಮಿಸ್ಟರ್ ದುಬೈ ಟೈಟಲ್ ಗೆದ್ದಾಗ. ಆಕ್ಚುಲಿ ಇವಾಗ ನಿಮ್ಗೆ ಮಾಡ್ಲಿಂಗು ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರ್ಲಿಲ್ಲ ಯು ಕ್ಯಾನ್ ಎಂಟರ್ ಇನ್ ಟು ದಟ್ ಫೀಲ್ಡ್ ಅನ್ನೋದು. ಆ ಮೋಟಿವೇಶನ್ ಸಿಕ್ಕ ಮೇಲೆ ಈ ತರ ಒಂದು ಪೇಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಹೇಗೆ? ಲೈಕ್ ಇವಾಗ ಪೇಜೆಂಟ್ ಅಂತ ಬಂದಾಗ, ಸ್ಪೆಷಲಿ ಮಿಸ್ಟರ್ ದುಬೈ ಅಂತ ಬಂದಾಗ ಐ ಆಮ್ ರೆಪ್ರೆಸೆಂಟಿಂಗ್ ಇಂಡಿಯಾ ಒನ್ ಸೈಡ್. ಅಂಡ್ ಇನ್ನೊಂದೇನು ಅಂದ್ರೆ ಆ ಫೀಲ್ಡ್ ಅಲ್ಲಿ ಏನು ಗೊತ್ತಿಲ್ಲ, ರ್ಯಾಂಪ್ ವಾಕ್ ಅನ್ನೋದು ಏನು ಅಂತ ಗೊತ್ತಿಲ್ಲ. ಅಂಡ್ ಪೋಸಿಂಗ್ ಅಂದ್ರೆ ಫೋಟೋ ಪೋಸಿಂಗ್ ಮಾಡ್ತೀವಿ ಆಸ್ ಅ ಡ್ಯಾನ್ಸರ್, ಅದು ಸ್ವಲ್ಪ ಗೊತ್ತಿರುತ್ತೆ. ಬಟ್ ರ್ಯಾಂಪ್ ವಾಕ್ ಅಂಡ್ ಕ್ಯಾರಿಂಗ್ ಯುವರ್ ಸೆಲ್ಫ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನೇನ್ ಮಾಡ್ತಿದ್ದೆ, ಆಕ್ಚುಲಿ ಅದಕ್ಕೆ ಅವನೇ ಹೆಲ್ಪ್ ಮಾಡಿದ್ದ. ಒಬ್ಬ ಫೇಮಸ್ ಅಂದ್ರೆ ಮಾಡೆಲ್ ಯಾರಿದ್ದಾರೆ ಅವ್ರನ್ನ ಮೀಟ್ ಮಾಡಿಸಿ ಹಿ ಯೂಸ್ ಟು ಟೀಚ್ ಮೀ ಹಿಂಗ್ ವಾಕ್ ಮಾಡ್ಬೇಕಂತ. ಸೊ ನಾನೇನ್ ಮಾಡ್ತಿದ್ದೆ, ನನ್ನ ವರ್ಕ್ ಪ್ಲೇಸ್ ಇಂದ ಜಿಮ್ಮಿಗೆ ಹಾಫ್ ಅನ್ ಅವರ್ ಇತ್ತು ಡಿಸ್ಟೆನ್ಸ್. ಅಂಡ್ ಓವರ್ ದರ್ ಊಬರ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ. ಸೊ ಇಟ್ ಈಸ್ ಲೈಕ್ ಫಾರ್ ಗೋಯಿಂಗ್ ಅಂಡ್ ಕಮಿಂಗ್ ಎವ್ರಿ ಡೇ ಯು ಹ್ಯಾವ್ ಟು ಪೇ 12 to 15 dirham. ದಟ್ ಕಾಸ್ಟ್ ಮೋರ್ ದೆನ್ 304 something like that. ಸೊ ಅಪ್ ಅಂಡ್ ಡೌನ್ ಜಾಸ್ತಿ ಆಗ್ತದೆ. ಸೊ ನಾನೇನ್ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದೆ. ಸೊ ವಾಕ್ ಮಾಡ್ಬೇಕಾದ್ರೆ ಐ ಯೂಸ್ ಟು ಮೇಕ್ ಒನ್ ಟ್ರ್ಯಾಕ್. ಅಂದ್ರೆ ಇವಾಗ ಬ್ಲಾಕ್ಸ್ ಹಾಕಿರ್ತಾರಲ್ಲ, ಸೊ ಆ ಬ್ಲಾಕ್ಸ್ ಅಲ್ಲಿ ದಟ್ ಇಸ್ ಲೈಕ್ ಟ್ರ್ಯಾಕ್ ಫಾರ್ ಯು. ಸೊ ಆ ಟ್ರ್ಯಾಕ್ ಅಲ್ಲಿ ನನ್ನ ರ್ಯಾಂಪ್ ವಾಕ್ ಅಂತ ಆ ಟ್ರ್ಯಾಕ್ ನ ಯೂಸ್ ಮಾಡ್ಕೊಂಡು ಎವ್ರಿ ಹಾಫ್ ಅನ್ ಅವರ್ ಐ ಯೂಸ್ ಟು ಪ್ರಾಕ್ಟೀಸ್. ಸೊ ಜಿಮ್ ಹೋಗೋದು ಹಾಫ್ ಅನ್ ಅವರ್ ಅಂಡ್ ವಾಪಸ್ ಬರೋದು 1 hour ಪ್ರಾಪರ್ ಪ್ರಾಕ್ಟೀಸ್. ಲೈಕ್ ಹಿಂಗೆ ವಾಕ್ ಮಾಡಬೇಕು. ಜರ್ನಿ ಒಂಥರ ಡಿಫ್ರೆಂಟ್ ಆಗಿ. ಅಂಡ್ ಇನ್ಫ್ಯಾಕ್ಟ್ ಆ ಟೈಟಲ್ ಗೆದ್ದ ಮೇಲೆ ಹೇಗಿತ್ತು ಒಂದು ಫೀಲಿಂಗ್ ಇರ್ಬೋದು, ನೆಕ್ಸ್ಟ್ ಸ್ಟೆಪ್? ಓಕೆ, ದ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ನಾನು ಸೆಲೆಕ್ಟ್ ಆಗಿದ್ದು ನನ್ನ ಮನೆಯವ್ರಿಗೂ ಹೇಳಿಲ್ಲ. ಯಾಕಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ಮೇಲೆ ಹೌ ಕ್ಯಾನ್ ಯು ಟೆಲ್? ಸೊ ನನ್ನ ಫೈನಲ್ ವರ್ಗು ಹೋಗೋವರೆಗೂ ಯಾರಿಗೂ ಇನ್ಫಾರ್ಮ್ ಮಾಡೋದು ಬೇಡ, ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅವ್ರು ಯಾರಿಗೂ ಗೊತ್ತಿಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ, ಎಕ್ಸೆಪ್ಟ್ ನನ್ನ ಕಂಪನಿ ಅವ್ರಿಗೆ. ಸೊ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು. ಸೊ ಫಿನಾಲ್ ದಿನ ಮನೆಗೆ ಕಾಲ್ ಮಾಡಿ ಹೇಳಿದೆ, ನಾನು ನಿಮಗೆ ಫೈನಲ್ ಸೆಲೆಕ್ಟ್ ಆಗಿದ್ದೀನಿ ಮಿಸ್ಟರ್ ದುಬೈ ಅಂತ. ಅಂಡ್ ಅಲ್ಲಿ ಟೈಮ್ ಡಿಫ್ರೆನ್ಸ್ ಇದೆಯಲ್ಲ, ದೇ ವರ್ ಲಿಟರಲಿ ವೇಟಿಂಗ್ ಫಾರ್ ಟಿಲ್ 5 o'clock ಏನ್ ರಿಸಲ್ಟ್ ಬರುತ್ತೆ ಅಂತ. ಒಂದ್ಸರಿ ಗೊತ್ತಾದಾಗ ಐ ಕಾಲ್ ಇನ್ಫಾರ್ಮ್, ದೇ ಲೈಕ್ ಸೋ ಹ್ಯಾಪಿ. ನಮ್ಗಿಂತ ಜಾಸ್ತಿ ನಮ್ಮ ಪೇರೆಂಟ್ಸ್ ಜಾಸ್ತಿ ಹ್ಯಾಪಿ ಫೀಲ್ ಆಗ್ತಾರೆ. ಅಂಡ್ ಆ ಮೂಮೆಂಟ್ ಹೆಂಗಿತ್ತು ಅಂದ್ರೆ, ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಟ್ರೈ ಮಾಡಿದಾಗ, ನೀವು ಹಾರ್ಡ್ ವರ್ಕ್ ಮಾಡಿದಾಗ ಸಿಕ್ಕಾಗ ಹ್ಯಾಪಿನೆಸ್ ಹೆಂಗಿರುತ್ತೆ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಸೂಪರ್ ಹ್ಯಾಪಿ, ಸೂಪರ್ ಎಕ್ಸೈಟೆಡ್. ಸೊ ಐ ಫೀಲ್ ಹೇಳ್ಬೋದು, ಫ್ರಮ್ ದಟ್ ಎವ್ರಿಥಿಂಗ್ ಇಸ್ ಸ್ಟಾರ್ಟೆಡ್, ಎವ್ರಿಥಿಂಗ್ ಇಸ್ ಚೇಂಜ್ಡ್.
ಅಂಡ್ ಆಲ್ಸೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲ್ ಬಂದಿದ್ದು ಅನ್ಸುತ್ತೆ ಸೀರಿಯಲ್ಗೆ. ನೀವು ಡೆಫಿನೆಟ್ಲಿ ಪ್ಲಾನ್ ಮಾಡಿ ಆಡಿಷನ್ ಕೊಡೋದು ಅದೆಲ್ಲ ಇರ್ಲಿಲ್ಲ. ಅದು ಅಷ್ಟೇ ಲೈಕ್ ಡಫ್ ಮ್ಯಾಶ್ ಅಂತ ಫಸ್ಟ್ ಏನೋ ಹೌದು. ಬಂದಿತ್ತು. ಸೊ ದುಬೈಲಿ ಇರ್ಬೇಕಾದ್ರೆ ಒಂದು ಕನ್ನಡ ರೀಲ್ಸ್ ಮಾಡಿದ್ದೆ. ಹಾ ಸೊ ಅದನ್ನ ನೋಡಿ ವಿದ್ಯಾ ಮ್ಯಾಮ್ ಮತ್ತೆ ನಮ್ಮ ದಿಲೀಪ್ ಸರ್ ಅವ್ರು ಕಾಲ್ ಮಾಡಿದ್ರು ಹಿಂಗಿದೆ ಅಂತ. ಅಂಡ್ ನನಗೆ ಡೌಟ್, ಫಸ್ಟ್ ಆಫ್ ಆಲ್ ಇಂಡಿಯಾದಿಂದ ದುಬೈ ಕಾಲ್ ಬಂದು ಸೀರಿಯಲ್ ಬಾ ಅಂದ್ರೆ ಯು ಕ್ಯಾನ್ ಟ್ರಸ್ಟ್ ಅಲ್ವಾ ಫಸ್ಟ್ ಆಫ್ ಆಲ್ ಕಾಲ್. ಸೊ ಐ ಆಮ್ ಲೈಕ್ ಓಕೆ ನೋಡೋಣ ಅಂತಾನೆ ಇದ್ದೆ. ಅಗೇನ್ ಮೈ ಫ್ರೆಂಡ್ ಸುದೀಪ್ ಅವನೇನು ಅಂದ್ರೆ ಹೀಸ್ ಇಂಟ್ರೆಸ್ಟೆಡ್ ಇನ್ ಡೈರೆಕ್ಷನ್ ಆ್ಯಂಡ್ ಆಕ್ಟಿಂಗ್ ಎವ್ರಿಥಿಂಗ್. ಸೊ ಹೋಗಿ ಟ್ರೈ ಮಾಡ್ಬಿಡುವ, 1 ವೀಕ್ ಆಫ್ ತಾನೆ, ಜಸ್ಟ್ ಗೋ ಅಂಡ್ ಸರಿ 1 ವೀಕ್ ತಾನೆ ಏನಿದೆ, ರಜೆ ತಗೊಂಡು ಆರಾಮಾಗಿ ಬಂದು ನೋಡಿದ್ರೆ ಸ್ವಲ್ಪ ಅದೇ ಮೀಟ್ ಮಾಡಿದೆ. ದೆನ್ ಐ ಗಾಟ್ ಟು ನೋ ಇವನ್ನ ನೋಡಿದೀನಿ ನಾನು ದಿಲೀಪ್ ಅವ್ರನ್ನ ತುಂಬಾ ಮೂವಿಲೆಲ್ಲ ನೋಡಿದೀನಿ. ಲೈಕ್ ದಿಸ್ ಫೇಸ್ ಐ ವೆರಿ ಸಿಮಿಲರ್ ಫೇಸ್. ಸೊ ಆದ್ಮೇಲೆ ಓಕೆ ಎಲ್ಲ ಆಯ್ತು. ಸೊ ನೆಕ್ಸ್ಟ್ ವೀಕಿನ ಶೂಟಿಂಗ್ ಅಂತ ನಾನು ಬಂದಿರೋದು 1 ವೀಕ್ ಆಫ್ಗೆ. ಸೊ ಅಗೇನ್ 1 ವೀಕ್ ಶೂಟಿಂಗ್ ಅಂದ್ರೆ ಫಸ್ಟ್ ನಾನು ರಿಸೈನ್ ಬೇರೆ ಮಾಡಿಲ್ಲ ಜಾಬ್. ಸೊ ಐ ಕಾಲ್ ಮೈ ಕಂಪನಿ, ಐ ಟೋಲ್ಡ್ ದೆಮ್ ಲೈಕ್ ಈ ಥರ ಇದೆ ಸರ್, ಬರೋಕ್ಕಾಗಲ್ಲ 3 ತಿಂಗಳು ಅಂತ. ಎಲ್ಲಿಗೆ ಓಕೆ ಸರ್ ಮಾಡಿ ಅಂತ. ಆಫ್ಟರ್ 3 ಮಂತ್ ಅಗೇನ್ ಸರಿನಾ 3 ಮಂತ್ ಬರೋಕ್ಕಾಗಲ್ಲ, ಹಂಗೆ ಕಂಟಿನ್ಯೂ ಮಾಡಿ ಆ ಜಾಬ್ನ ಕ್ವಿಟ್ ಮಾಡಿಬಿಟ್ಟೆ. ಅಂಡ್ ಇನ್ಫ್ಯಾಕ್ಟ್ ಇವಾಗ ನಂಬಕ್ಕೆ ಒಂಥರ ಆಗುತ್ತೆ ನೀವು IT ಜಾಬ್ ಎಲ್ಲ ಮಾಡಿದೀರಾ ಅಂತ. ಬಿಕಾಸ್ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಇವಾಗ ಗೋಯಿಂಗ್ ಬ್ಯಾಕ್ ಟು ಯೋರ್ ಕಾಲೇಜ್ ಡೇಸ್ ಅಂತ ಬಂದ್ರೆ ನೀವು ಓದಿದ್ದು ಎಲ್ಲಿ, ಹೇಗೆ ಅಕೌಂಟೆಂಟ್ ಆಗಿ ದುಬೈಲ್ ಜಾಬ್ ಸಿಕ್ಕಿದ್ದು ಹೇಗೆ? ಸೊ ಬೇಸಿಕ್ಲಿ ಇವಾಗ ಆಳ್ವಾಸ್ ಕಾಲೇಜಲ್ಲಿ ಓದಿದ್ದೆ. ಸೊ ಆ ಟೈಮಲ್ಲಿ ನನಗೆ ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ. ಸೊ ನನ್ನ ಏಮ್ ಇದ್ದಿದ್ದು ಬಾಂಬೆಗೆ ಹೋಗ್ಬೇಕು, DID ಆ ಥರ ಡ್ಯಾನ್ಸ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಆ ಥರನೇ ಒಂದು ಏಮ್ ಇತ್ತು. ಬಟ್ ಎಜುಕೇಶನ್ ಇಂಪಾರ್ಟೆಂಟ್ ಅನ್ನೋದು ಅದು ಒಂದು ಕಡೆ. ಸೊ ಡಿಗ್ರಿ ಆಯಿತು, ಮಾಸ್ಟರ್ ಆಯಿತು. ದೆನ್ ಅಗೇನ್ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದಾಗ ಎಲ್ಲ ಇಂಟರ್ವ್ಯೂ ಹೋಗ್ತಾ ಇದ್ರು. ಸೊ ನನ್ನ ಪಾಸ್ಪೋರ್ಟ್ ಇರಲಿಲ್ಲ. ದ ಬೆಸ್ಟ್ ಪಾರ್ಟ್, ಇಂಟರ್ವ್ಯೂ ಕರೆದಿದ್ದಾರೆ, ಹೋಗಿದ್ದೀನಿ, ಪಾಸ್ಪೋರ್ಟ್ ಕೇಳಿದರೆ ಇದೆ ಅಂತ ಹೇಳಿದ್ದೀನಿ. ಆಬ್ವಿಯಸ್ಲಿ ಇಲ್ಲ, ಬಟ್ ಯು ಕ್ಯಾನ್ ಸೇ ದಟ್ ಜಾಬ್ ಇಂಪಾರ್ಟೆಂಟ್. ನಾನಂದ್ರೆ ಇದೆ ಸರ್ ಎಲ್ಲ ಇದೆ, ಓಕೆ ಡನ್ ಹೇಳ್ಕೊಂಡು ಫಸ್ಟ್ ಇಂಟರ್ವ್ಯೂ ಆಯಿತು. ಓಕೆ ನಾನು ಅನ್ಕೊಂಡು ಸೆಕೆಂಡ್ ಇಂಟರ್ವ್ಯೂ ಸೆಲೆಕ್ಟ್ ಆಗಲ್ಲ, ಯಾಕಂದ್ರೆ ನಾವು ಅಷ್ಟು. ಸೊ ಆ ಇಂಟರ್ವ್ಯೂ ಕೊಟ್ಟು ಬೇರೆ ಇಂಟರ್ವ್ಯೂ ಹೋದೆ. ಮತ್ತೆ ಕಾಲ್ ಬಂತು, ಸರ್ ನೀವು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದ್ದೀರಂತ. ಸರ್ ಸೆಲೆಕ್ಟ್ ಆಗಿದ್ದೀನಿ ಸರ್, ಬಂದಿ ಸರ್ 10 ನಿಮಿಷ ಅನ್ಕೊಂಡು ಮತ್ತೆ ಹೋಗಿ ಇನ್ನೊಂದು ಇಂಟರ್ವ್ಯೂ ಕೊಟ್ಟೆ. ಈ ಇಂಟರ್ವ್ಯೂ ಹೋಯ್ತು ಅಂತ ಮತ್ತೆ ಬೇರೆ ಕಡೆ ಹೋದೆ. ಮತ್ತೆ ಸರ್ ನಿಜವಾಗ್ಲೂ ಸೆಲೆಕ್ಟ್ ಆಗಿದೆ. ಫೈನಲ್ ಇಂಟರ್ವ್ಯೂ ಆಯ್ತು. ಅವ್ರು ಫೈನಲ್ ಆಗಿ ನೀನು ಸೆಲೆಕ್ಟ್ ಆಗಿದೆ ಅನ್ನೋರು ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಅದೆಲ್ಲ ಆಯ್ತು. ಸೆಲೆಕ್ಟ್ ಆದ್ಮೇಲೆ ಪಾಸ್ಪೋರ್ಟ್ ಹಿಂಗ್ ಹೇಳಿದ್ರಿ, ಪಾಸ್ಪೋರ್ಟ್ ಇನ್ನೂ ಆಗ್ಬೇಕು ಅಂತ ಅಪ್ಲೈ ಮಾಡಿಲ್ಲ. ಅದೇ ನಾಟ್ ಲೈಕ್ ಓಕೆ ಅಪ್ಲೈ ಮಾಡಿ ಬರಬೇಕು, ಅಪ್ಲೈ ಮಾಡಿಲ್ಲ. ಏನೋ ಒಂದು ಆ ಟೈಮಲ್ಲಿ ಏನೋ ಒಂದು ಸುಮ್ಮನೆ ಹೇಳಿ ಗಟ್ಸ್ ಹೇಳಿ ಇದೆ ಸರ್ ಎಲ್ಲ ರೆಡಿ ಸರ್ ಅನ್ಕೊಂಡು. ಸೊ ಅದಾದ್ಮೇಲೆ ತಾತ್ಕಾಲ್ ಅಂತ ಮಾಡಿ ಆ ಪಾಸ್ಪೋರ್ಟ್ ಬಂತು. ಸೊ ಅಲ್ಲಿಂದ ದುಬೈ ವಾಟ್ ಎವರ್ Yeah, and all of a sudden, all unexpected things. Most of things unexpected. ಯಾವತ್ತು ಪ್ಲಾನ್ ಹಾಕಿರೋ ಓಕೆ ನಾನು ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಒಂದು ಏಮ್ ಇತ್ತು, ಡ್ಯಾನ್ಸಿಂಗ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ. ಬಟ್ ಈ ತರ ಬಂದು ಇವಾಗ ಆ ಫೀಲ್ಡ್ ಅಲ್ಲಿ ಇದ್ದೀನಿ. ಖಂಡಿತ. ಅಂಡ್ ಡಾನ್ಸಿಂಗ್ ಜರ್ನಿ ಅಂತ ಬಂದಾಗ ಯಾರು ತಕದಿಮಿತಾನ ಮರೆಯಕ್ಕಾಗಲ್ಲ. ನಿಮ್ಮ ಒಂದು ಪಾಪ್ಯುಲಾರಿಟಿ ಇತ್ತು, ಫೇಸ್ ರೆಕಗ್ನಿಷನ್ ಇತ್ತು, ಬಟ್ ನೀವು ಒಳ್ಳೆ ಡಾನ್ಸರ್ ಅನ್ನೋದು ಆ ಒಂದು ರಿಯಾಲಿಟಿ ಶೋ ಇಂದ ಗೊತ್ತಾಯ್ತು. ಅಂಡ್ ನೀವು and I guess dance is one kind of a workout ತರಾನೇ, ಆದ್ರೆ it takes a lot of energy, passion. ಹೇಗಿತ್ತು ತಕದಿಮಿತ ಜರ್ನಿ? ತಕದಿಮಿತ ಅಂತ ಬಂದ್ರೆ ನನಗೆ ಲೈಫ್ ಟೈಮ್ ಮೆಮೊರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಟ್ ವಾಸ್ ಅ ಟೈಮ್ ವಿದ್ಯಾವಿನಾಯಕ ಸಡನ್ ಆಗಿ ಏರ್ ಆಫ್ ಆಯ್ತು. ಬಿಕಾಸ್ ಆಫ್ ಸಮ್ ರೀಸನ್ ಸಡನ್ ಆಗಿ ಏರ್ ಆಫ್ ಆಯ್ತು. ಸೊ ಐ ಡೋಂಟ್ ನೋ ವಾಟ್ ನೆಕ್ಸ್ಟ್. ಸೊ ಇಟ್ ಈಸ್ ಲೈಕ್ ನಾನು ದುಬೈಲಿ ಜಾಬ್ ಕ್ವಿಟ್ ಮಾಡಿ ಬಂದಿದ್ದೀನಿ. ಜಾಬ್ ಇಲ್ಲ ಒಂದ್ ಸೈಡ್, ಇನ್ನೊಂದ್ ಸೈಡ್ ಏನಂದ್ರೆ ನನ್ನ ಪ್ಯಾಷನ್ ಅಂತ ಬಂದಿದ್ದೀನಿ. ಐ ಡೋಂಟ್ ನೋ ವಾಟ್ ನೆಕ್ಸ್ಟ್. ಸೊ ಒಂದು ಪ್ಯಾಷನ್ ಅಂತ ಬಂದಾಗ ಆಬ್ವಿಯಸ್ಲಿ ತುಂಬಾ ಕಷ್ಟಗಳಿರುತ್ತೆ. ಸೊ ಅಗೇನ್ ವಾಟ್ ಎವರ್ ಐ ಅರ್ನ್ಡ್ ಐ ಸ್ಪೆಂಟ್ ಲೈಕ್ ದಟ್. ಇನ್ 1 year ಅಲ್ಲಿ ಐ ಸ್ಪೆಂಟ್ ಎವ್ರಿಥಿಂಗ್. ಸೊ ಮೈ ಪಾಕೆಟ್ ಇಸ್ ಲೈಕ್ ನಿಲ್. ಐ ಡೋಂಟ್ ನೋ ಲೈಕ್ ವಾಟ್ ಟು ಡೂ. ಓಕೆ ಮುಂದಿನ ಸಿಚುವೇಶನ್ ಏನು, ಆಲ್ರೆಡಿ ಅಕೌಂಟ್ ಬ್ಯಾಲೆನ್ಸ್ ಇಸ್ ನಿಲ್, 0 ಆಲ್ಮೋಸ್ಟ್ 30 ಆ ಥರ ಕೇಳಿದೆ. ಏನು ನೆಕ್ಸ್ಟ್ ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನನಗೆ ನಾನು ಟೈಮ್ ಕೊಟ್ಟೆ, ಲೈಕ್ ಓಕೆ ಇವಾಗ ಇಷ್ಟು ಬ್ಯಾಲೆನ್ಸ್ ಇದೆ. ಸೊ ಐ ವಿಲ್ ಟೇಕ್ ಅಟ್ ಲೀಸ್ಟ್ 3 months. ಆ 3 months ಅಲ್ಲಿ ಏನಾದ್ರು ವರ್ಕೌಟ್ ಆಯ್ತಾ, ನನ್ನ ಪ್ಯಾಷನ್ ಅಂತ ಬಂದು ಏನು ವರ್ಕೌಟ್ ಆಯ್ತಾ, ಐ ವಿಲ್ ಸ್ಟೇ ಬ್ಯಾಕ್. ಆರ್ ಎಲ್ಸ್ ಅಗೇನ್ ದುಬೈ ಬ್ಯಾಕ್ ಅಲ್ಲಿ ಜರ್ನಿ ಶುರು ಮಾಡೋಣ ಅಂತ. ಆ ಟೈಮಲ್ಲಿ ತಕದಿಮಿತ ಅನ್ನೋ ಆಫರ್ ಬಂತು. ಸೊ ಅಲ್ಲಿಂದ
ಐ ನೆವರ್ ಲುಕ್ ಬ್ಯಾಕ್. Turn back, yeah. ಅಲ್ಲಿನ ಜರ್ನಿ ಬೇರೆ ಥರನೇ ಇತ್ತು. ಸೊ ತಕದಿಮಿತ ಅಂತ ಬಂದಾಗ ನನಗೊಂದು ಬ್ರೇಕ್ ಕೊಟ್ಟಿದೆ ಅಂತಲೂ ಹೇಳ್ಬೋದು. ಇನ್ನೊಂದು ಆ ಟೈಮಲ್ಲೇ ರಾಬರ್ಟ್ ಮೂವಿನೂ ನನಗೆ ಆಫರ್ ಆಯಿತು. ಎಸ್. ಸೊ ಅದ್ರ ಜೊತೆಗೆ ಇನ್ನೊಂದು ತೆಲುಗು ಸೀರಿಯಲ್ಲು ಬಂತು. ಆ್ಯಂಡ್ ಇನ್ನೊಂದು ಸ್ಯಾಡ್ ಏನಂದರೆ ಅದೇ ಟೈಮಲ್ಲಿ ನನ್ನ ಡ್ಯಾಡು ಎಕ್ಸ್ಪೈರ್ ಆದರು. ಸೊ ಎವ್ರಿಥಿಂಗ್ ಅಂದರೆ ಏನು ಒಂದು 3 ಮಂತಲ್ಲಿ ನನ್ನ ಜರ್ನಿ ಇದೆಯಲ್ಲ, ಇಟ್ ಟೀಚ್ ಮಿ ಎವ್ರಿಥಿಂಗ್, ಲೈಕ್ ಆಲ್ ಅಪ್ಸ್ ಆ್ಯಂಡ್ ಡೌನ್, ಆಲ್ ಎಮೋಷನ್ಸ್, ಎವ್ರಿಥಿಂಗ್ ಕನೆಕ್ಟೆಡ್. ಸೊ ತಕದಿಮಿತ ಅನ್ನೋದು ನನಗೆ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಒಂದು ಸಿಚುವೇಶನ್ ಏನಿದೆ ಅದು ಆ ಒಂದು ಶೋ ಅಲ್ಲಿತ್ತು. ಸೊ ದಟ್ ಈಸ್ ಲೈಕ್ ಐ ನೆವರ್ ಫಾರ್ಗೆಟ್. ಡೆಫಿನೆಟ್ಲಿ. ನೀವು ಹೇಳ್ತಿದ್ರು ನಿಮಗೆ ರಾಬರ್ಟ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ ಸಮಯ ಅಂತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆ ಒಂದು ಮಾಸ್ ಫ್ಯಾನ್ಸ್, ಅವರಿಗೆ ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಫ್ಯಾನ್ ಬೇಸ್ನ. ಅಂಥವರ ಒಂದು ದೊಡ್ಡ ಸಿನಿಮಾದಲ್ಲಿ, ಆ್ಯಂಡ್ ಇನ್ಫ್ಯಾಕ್ಟ್ ರಾಬರ್ಟ್ ತುಂಬ ಹೈಪ್ ಕ್ರಿಯೇಟ್ ಮಾಡಿದ್ದ ಸಿನಿಮಾ ರಿಲೀಸಿಗೆ ಮುಂಚೆನೆ, ಅದರಲ್ಲಿ ನಿಮ್ಗೆ ಅವಕಾಶ ಸಿಕ್ಕಾಗ, ಆ್ಯಂಡ್ ಇನ್ಫ್ಯಾಕ್ಟ್ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರುತ್ತೆ ಅನ್ಸುತ್ತೆ. ಹೇಗಿತ್ತು ರಾಬರ್ಟ್ ಫಿಲ್ಮ್ ಅಲ್ಲಿ ಸರ್ ಜೊತೆ ವರ್ಕ್ ಮಾಡಿದ್ದು? ಫಸ್ಟ್ ಆಫ್ ಆಲ್ ತಗೊಂಡಣ್ಣ ಕಾಲ್ ಮಾಡಿದ್ರು, ಈ ಥರ ರಾಬರ್ಟ್ ಇದೆ ಅಂತ. ನಾನು ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಯಾಕಂದ್ರೆ ಅಂತ ಪ್ರೊಡಕ್ಷನ್ ಅಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ರು, ಸ್ಪೆಷಲಿ ಡಿ ಬಾಸ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟರು, ನಾನು ಲೈಕ್ ಓಕೆ ಫೈನ್, ಯಾಕಂದ್ರೆ ಡಿ ಬಾಸ್ ಜೊತೆ ಆಕ್ಟಿಂಗ್ ಮಾಡೋದು, ಅವ್ರ ಜೊತೆ ಸ್ಕ್ರೀನ್ ಅಲ್ಲಿ ಇರೋದು ದೊಡ್ಡ ವಿಷಯ. ಸೊ ಆ ಆಫರ್ ಬಂದಾಗ ನನ್ಗೆ ಫಸ್ಟ್ ಆಫ್ ಆಲ್ ನೀವು ಸ್ಟೋರಿ ಹೇಳೋದು ಬೇಡ, ನಾನು ರೆಡಿ ಇದ್ದೀನಿ ಅಂತ ಮೆಂಟಲಿ ಫಿಕ್ಸ್. ಸೊ ಅಣ್ಣ ಬಟ್ ಆದ್ರೂ ತಗೊಂಡಣ್ಣ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಯಾರೆಕ್ಟರ್. ಓಕೆನಾ ಅಂತ, ಅಣ್ಣ ರೆಡಿ, ಡೇಟು ಯಾವ ಡೇಟು, ಲೈಕ್ ಐ ಆಮ್ ರೆಡಿ ಟು ಕ್ವಿಟ್ ಎವ್ರಿಥಿಂಗ್. ಸೊ ಆ ರೇಂಜಲ್ಲಿ ನಾನು ಸ್ವಲ್ಪ ಇದಾಗಿದೆ. ಆ್ಯಂಡ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಸ್ಪೆಷಲಿ ಡಿ ಬಾಸ್ ಏನಿದ್ದಾರೆ, ಈಸ್ ಅ ಸಚ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸ್ಪೆಷಲಿ ಈಸ್ ಅ ಸ್ವೀಟ್ ಹಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಶೂಟ್ ಮಧ್ಯದಲ್ಲಿ ಒಂದ್ಸರಿ ಅವ್ರು ಮಾತಾಡೋಕ್ಕೆ ಒಂದು ಟೈಮ್ ಸಿಕ್ತು, ಹಾಫ್ ಆನ್ ಅವರ್ ಏನು ಕೂತು ಅವ್ರ ಜೊತೆ ಮಾತಾಡಿದೆ. ದಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ನನಗೆ. ಯಾಕಂದ್ರೆ ಆ ಟೈಮ್ ಇನ್ನೊಂದ್ಸರಿ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಅವ್ರ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನನಗೂ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾವು ಒಂದು ಹಾಫ್ ಆನ್ ಅವರ್ ಕಾರ್ ಬಗ್ಗೆನೇ ಜಾಸ್ತಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಹುಬ್ಳಿಲಿ ಅವ್ರ ಆಡಿಯೋ ಲಾಂಚ್ ಅಂತ ಬಂದಾಗ ನನಗೆ ಅವ್ರ ಡೆಡಿಕೇಶನ್ ಮಾಡೋಕೆ ಒಂದು ಸಾಂಗ್ ಪರ್ಫಾರ್ಮೆನ್ಸ್ ಸಿಕ್ತು. ಲೈಕ್ ಓಕೆ, ಒನ್ ಮೋರ್ ಅಪರ್ಚುನಿಟಿ. ಸೊ ಅದಾದ್ಮೇಲೆ ಈವ್ನಿಂಗ್ ಡಿನ್ನರ್ ಟೈಮಲ್ಲಿ ಸೊ ಅಣ್ಣ ಸಿಕ್ಕಿ ತುಂಬ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ತುಂಬ ಇಷ್ಟ ಆಯಿತು, ಬೆಂಗಳೂರು ಬಂದಾಗ ಸಿಗು ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಸಿಗೋದು ಅದು ಸೆಕೆಂಡರಿ, ಬಟ್ ಅವರ ಮಾತು ಇದೆಯಲ್ಲ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದರೆ ಶೂಟಿಂಗ್ ನಮ್ಗೆ ಫಿನಿಶ್ ಆಗಿ 6 ಮಂತ್ ಗ್ಯಾಪ್ ಇತ್ತು. ಸೊ 6 ಮಂತ್ ಗ್ಯಾಪ್ ಆದಮೇಲೆ ಲಾಸ್ಟು ಫಿನಿಶಿಂಗ್ ಆದಾಗ, ಕ್ಲೈಮ್ಯಾಕ್ಸ್ ಎಲ್ಲ ಶೂಟ್ ಆದಾಗ ಎಲ್ಲರನ್ನ ಕರೆದಿದ್ರು. ಸೊ ಆ ಟೈಮಲ್ಲಿ ನಾನು ಎಲ್ಲೋ ದೂರದಲ್ಲಿ ನಿಂತಿದ್ದೆ. ಈಸ್ ಲೈಕ್ ಚಿನ್ನ ವಾಚಿನ ಹುಡುಗಲ್ಲಿ ಮಾಡ್ತಿದ್ದೆ, ಹೇಗೆ ನಡೀತಿದೆ. ಸೊ ಇಟ್ ಈಸ್ ಲೈಕ್ ಆಫ್ಟರ್ 6 ಮಂತ್ ಹೀಸ್ ರೆಕಗ್ನೈಸಿಂಗ್. ಅಂದರೆ ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ನಮ್ಗೆ ಏನಿಲ್ಲ ಅಂತ ಎಷ್ಟೋ ಸರಿ ಫೀಲ್ ಆಗುತ್ತೆ. ಯಾಕಂದ್ರೆ ಹಿ ಮೀಟ್ ಸೋ ಮೆನಿ ಪೀಪಲ್ ಎವ್ರಿ ಡೇ. ಅವ್ರು ತುಂಬಾ ಜನ ಮೀಟ್ ಮಾಡ್ತಾರೆ, ತುಂಬಾ ಜನ. ಸೊ ಡೆಫಿನೆಟ್ಲಿ ಎಲ್ಲರನ್ನ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ಅವರು ಕರೆದು ಮಾತಾಡ್ಸೋದು ಅಂದ್ರೆ ಅದೇ ನಮಗೆ ಅದೇ ದೊಡ್ಡ ವಿಷಯ. ಸೊ ಅದಕ್ಕಿಂತ ಅಚೀವ್ಮೆಂಟ್ ಇನ್ನೊಂದು ಇಲ್ಲ ಅಂತ ಕೆಲವೊಂದ್ಸರಿ ಫೀಲ್ ಆಗುತ್ತೆ. ಸೊ ಹಿ ಸಚ್ ಅ ವಂಡರ್ಫುಲ್ ಸ್ವೀಟ್ ಹಾರ್ಟ್. ಯಾಕಂದ್ರೆ ಹಿ ಅಪ್ರಿಷಿಯೇಟ್ ಹೊಸ ಟ್ಯಾಲೆಂಟ್ ಆಗಿರ್ಲಿ, ಏನೇ ಆಗಿರ್ಲಿ, ಹಿ ರೆಕಗ್ನೈಸ್ ಅಂಡ್ ಹಿ ಅಪ್ರಿಷಿಯೇಟ್. ಸೊ ಆ ಥರ ನೋಡೋಕೆ ಸಿಗೋದು ತುಂಬ ಕಮ್ಮಿ. ಸೊ ನನಗೆ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಅವ್ರ ಜೊತೆ ವರ್ಕ್ ಮಾಡಿದ್ದು. ನನ್ನ ಲೈಫ್ ಟೈಮ್ ಮೆಮೊರಿ. ಎಷ್ಟೊಂದು ಜನ ಸ್ಮಾಲ್ ಸ್ಕ್ರೀನಲ್ಲಿ, ಸೀರಿಯಲಲ್ಲಿ ನಿಮ್ಮನ್ನ ನೋಡಿ ತುಂಬ ಹಚ್ಕೊಂಡಿರ್ತಾರೆ. ನಿಮ್ಮನ್ನ ದರ್ಶನ್ ಸರ್ ಜೊತೆ ಸ್ಕ್ರೀನಲ್ಲಿ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ಎಷ್ಟೊಂದು ಜನಕ್ಕೆ. ಬಿಕಾಸ್ ದಿನಾ ನಾವಿರ್ನ ಸೀರಿಯಲಲ್ಲಿ ನೋಡ್ತೀವಿ, ಇವಾಗ ಫಸ್ಟ್ ನಾನು ನೆಗೆಟಿವ್ ಮಾಡಿರೋದು. ಹಾ ಹೌದು. ಅಂಡ್ ಒಂಥರ ಗುಡ್ ಲುಕಿಂಗ್ ಹೀರೋ ಮೆಟೀರಿಯಲ್, ಇವಾಗ ವಿಲನ್ ಆಗಿ ಬಟ್ ಡೆಫಿನೆಟ್ಲಿ ನಮಗೂ ಸಖತ್ ಖುಷಿ ಆಗಿತ್ತು. ಅಂದ್ರೆ ನೀವು ಹೇಳ್ದಂಗೆನೆ ಆ ರೆಕಗ್ನಿಷನ್ ಸಿಗೋದಿದೆಯಲ್ಲ, ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿ ಒಂದು ಅಪರ್ಚುನಿಟಿ ಕೊಡೋದು, ಇಟ್ಸ್ ಅ ಬಿಗ್ ಥಿಂಗ್. ಕನ್ನಡದಲ್ಲಿ ನಮ್ಮ ಓನ್ ಭಾಷೆ ಅದು. ಸೊ ನಾವು ಸೀರಿಯಲಲ್ಲೆಲ್ಲ ಅವಕಾಶ ಸಿಕ್ಕಾಗ ಡೈಲಾಗ್ ಹಿಂಗಿಂಗ್ ಬಂದ್ಬಿಡುತ್ತೆ. ತೆಲುಗುಗೆ ಆಪರ್ಚುನಿಟಿ ಸಿಕ್ಕಾಗ ಡೆಫಿನೆಟ್ಲಿ ಒಂದು ಹೊಸ ಭಾಷೆ. ನಾವು ಸಿನಿಮಾ ಎಲ್ಲ ನೋಡ್ತೀವಿ ಬೇರೆ ಭಾಷೆದು, ಬಟ್ ನಾವೇ ಆ ಭಾಷೆಲಿ ಆ್ಯಕ್ಟ್ ಮಾಡಬೇಕು, ಎಮೋಷನ್ ಪೋರ್ಟ್ರೇ ಮಾಡಬೇಕಂದ್ರೆ ತೆಲುಗು ಪ್ರಾಜೆಕ್ಟ್ ಆಫರ್ ಸಿಕ್ಕಾಗ ಹೇಗಿತ್ತು? ಅಂದ್ರೆ ಟೋಟಲ್ ನನಗೆ ಕನ್ನಡ ತೆಲುಗು ಅಂದ್ರೆ ಗೊತ್ತೇ ಇಲ್ಲ, ಅಂದ್ರೆ ಯಾವ ತರ ಮಾತಾಡೋದು ಅಂತ ಗೊತ್ತಿಲ್ಲ, ಬಟ್ ಅರ್ಥ ಆಗ್ತಿತ್ತು, ಯಾರಾದ್ರೂ ಮಾತಾಡಿದಾಗ ಅರ್ಥ ಆಗ್ತಿತ್ತು. ಸೊ ಹಾಗಿರ್ಬೇಕಾದ್ರೆ
ಫಸ್ಟ್ ಡೇ ಆಡಿಷನ್ ಮಾಡ್ದೆ, ಅವ್ರೇನೋ ಬ್ಯಾಕ್ ಸೈಡ್ ಮೈಮಿಂಗ್ ಕೊಡ್ತಾ ಇದ್ರು, ನಾನು ಫಸ್ಟ್ ಓದ್ಕೋತಿದ್ದೆ. ಓಕೆ ಏನ್ ಸರ್ ಈತ, ಓಕೆ ಸರ್ 20 ಸರ್ ಹೇಳಿ ಅಂತ ಕೇಳ್ಕೊಂಡು ಓಕೆ ಇದಾ ಓಕೆ. ಸೊ ಅದು ಅಷ್ಟೇನು ಕಷ್ಟ ಅಂತ ಅನ್ಸಿಲ್ಲ, ಯಾಕಂದ್ರೆ ಸ್ವಲ್ಪ ಭಾಷೆ ಗೊತ್ತಿರೋದ್ರಿಂದ, ಅಂದ್ರೆ ಆಲ್ರೆಡಿ ಮೂವಿ ಎಲ್ಲ ನೋಡಿರೋದ್ರಿಂದ ಅಷ್ಟು ಟಫ್ ಅಂತ ಅನ್ಸಿಲ್ಲ. ಬಟ್ ಮಾತಾಡಕ್ಕೆ ಸ್ವಲ್ಪ ಕೆಲವೊಂದು ವರ್ಡ್ ಡೆಫಿನೆಟ್ಲಿ ಕಷ್ಟ ಆಗುತ್ತೆ, ಯಾಕಂದ್ರೆ ಅಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ. ಬಟ್ ಮ್ಯಾನೇಜಬಲ್ ಇತ್ತು, ಸೊ ಅಷ್ಟೊಂದೇನು ಕಷ್ಟ ಆಗಿಲ್ಲ. ಅಂಡ್ ಆ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು, ಅಲ್ಲಿನ ಒಂದು ಜನರ ಫ್ಯಾನ್ ಬೇಸ್ ಹೇಗಿತ್ತು? ಕೃಷ್ಣ ತುಳಸಿ ಆಫ್ಟರ್ ವಿದ್ಯಾವಿನಾಯಕ ತಕದಿಮಿತ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಬಂತು, ಅಷ್ಟೊಂದು ಸ್ವಲ್ಪ ಫೇಡ್ ಔಟ್ ತರನೇ ಇತ್ತು. ಬಟ್ ಇನ್ನೊಂದು ಸೀರಿಯಲ್ ಮಾಡಿದ್ದು, ಬಟ್ ನಾಟ್ ದಟ್, ಅಂದ್ರೆ ತುಂಬಾ ಕಲಿತೆ ಆ ಸೀರಿಯಲ್ ಅಲ್ಲಿ. ಕಸ್ತೂರಿ ನಿವಾಸ ಸೀರಿಯಲ್ ಅಲ್ಲಿ ಆಸ್ ಅ ಪರ್ಸನ್ ಒಂದು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನಿದೆ ಸಿಕ್ಕಾಪಟ್ಟೆ ಕಲಿತೆ, ಬಿಕಾಸ್ ಆಫ್ ಮಹೇಶ್ ಮುಸ್ತಂಗಿ ಮಹೇಶ್ ಅವರಿಂದ. ಬಟ್ ರೆಕಗ್ನೈಸ್ ಅನ್ನೋದು ಅಷ್ಟೊಂದು ರೀಚ್ ಆಗಿರ್ಲಿಲ್ಲ. ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಬಟ್ ಕೃಷ್ಣ ತುಳಸಿ ಅನ್ನೋದು ಮೇಜರ್ ಮತ್ತೆ ಒಂದು ಬೂಸ್ಟ್ ಅಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಆ ಫ್ಯಾನ್ಸ್ ಇರ್ಬೋದು, ಸ್ಪೆಷಲಿ ಆ ಸ್ಟೋರಿನೇ ಇರ್ಬೋದು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಅಂಡ್ ಒಂದು ಒಳ್ಳೆ ಕತೆ. ಸೊ ಆ ಫ್ಯಾನ್ಸ್ ಏನಿದೆ, ವಿದ್ಯಾವಿನಾಯಕ ಏನ್ ನನ್ನ ಫ್ಯಾನ್ ಬೇಸ್ ಕೊಡ್ತು, ಸೇಮ್ ತೆಲುಗಲ್ಲೂ ವಿದಿನ್ ಎ ಇಯರ್ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಕೊಡ್ತು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್. ಯಾಕಂದ್ರೆ ತೆಲುಗಲ್ಲಿ ಅದೇ ತರ ಫ್ಯಾನ್ಸ್ ಇದೆ. ಅಂಡ್ ಯಾವ್ದೋ ಟೆಂಪಲ್ ಹೋದಾಗ ಏನೋ ಅನ್ಸುತ್ತೆ, ಓಕೆ ಟೆಂಪಲ್ ಬಂದಿದೀನಿ, ಸ್ವಲ್ಪ ಫ್ರೀ ಇರ್ಬೇಕು ಅಂತ. ಬಟ್ ಅವ್ರ ಪ್ರೀತಿ ತೋರಿಸಿದಾಗ ಅನ್ಸುತ್ತೆ ಏನೋ ಒಂದು ಮಾಡಿದೀವಿ ಲೈಫಲ್ಲಿ, ಅದೊಂಥರ ಹ್ಯಾಪಿ. ಅಂಡ್ ಇವಾಗ ಹಿರಣ್ಯ ಸಿನಿಮಾ ಬಗ್ಗೆ ಹೇಳಿ. ರಾಬರ್ಟ್ ಆಯ್ತು, ನಾವೆಲ್ಲ ನಿಮ್ನ ಅದ್ರಲ್ಲಿ ತುಂಬಾ ಇಷ್ಟಪಟ್ಟಾಗಿದೆ. ಇವಾಗ ನೆಕ್ಸ್ಟ್ ಹಿರಣ್ಯ ಸಿನಿಮಾ ಬಗ್ಗೆ, ಆ ಪ್ರಾಜೆಕ್ಟ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂಚೂರು. ಪಾತ್ರದ ಬಗ್ಗೆ ಜಾಸ್ತಿ ಹೇಳಕ್ ಆಗಲ್ಲ, ಯಾಕಂದ್ರೆ ಸಸ್ಪೆನ್ಸ್. ಇನ್ನೊಂದೇನು ಅಂದ್ರೆ, ಒಂದು ಇಲ್ಲಿವರೆಗೂ ನಾನು ಮಾಡಿರೋ ಕ್ಯಾರೆಕ್ಟರ್ಗಿಂತ ಟೋಟಲ್ ಅಪೋಸಿಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿವರೆಗೂ ದಿಲೀಪ್ ಏನೋ ಹೀರೋ ವಿಲನ್ ಏನು ನೋಡಿದ್ದೀರಾ, ಸೊ ಆ ಕ್ಯಾರೆಕ್ಟರ್ ಕಂಪೇರ್ ಮಾಡಿದ್ರೆ ಇದುವರೆಗೂ ನಾನು ಟಚ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ಅದು. ಸೊ ತುಂಬಾ ಅದ್ಭುತವಾಗಿ ಬಂದಿದೆ. ರಾಜವರ್ಧನ್ ಅವ್ರು ಆಕ್ಟ್ ಮಾಡಿದ್ದಾರೆ, ಅವ್ರ ಮಾಸ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಅಂಡ್ ಹಿ ಈಸ್ ಆಲ್ಸೋ ವೆರಿ ಟಾಲ್. ಸೊ ನಾನು ಟಾಲ್ ಇರೋದ್ರಿಂದ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಬಟ್ ವೆರಿ ಸೂನ್ ಥಿಯೇಟರ್ ಬರ್ತಾ ಇದೆ ಮೂವಿ. ಅಂಡ್ ಡೆಫಿನೆಟ್ಲಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ನಮ್ಮ ಅಗೇನ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಕಷ್ಟ ಬಿದ್ದಿದ್ವಿ ಆ ಕ್ಯಾರೆಕ್ಟರ್ಗೆಲ್ಲ. ಅಂಡ್ ಇನ್ನೊಂದು, ನೀವು ಮಾಡ್ಲಿಂಗ್ ಮಾಡಿದ್ರಿ, ಅಂಡ್ ಅಫ್ಕೋರ್ಸ್ ನಿಮಗೆ ಫ್ರಮ್ ವೆರಿ ಲಾಂಗ್ ಟೈಮ್ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಆ್ಯಂಡ್ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದ್ರಿ. ಇದೆಲ್ಲದಕ್ಕೂ ಅಟ್ಯಾಚ್ ಆಗಿರೋ ಅನದರ್ ಪಾರ್ಟ್ ಇಸ್ ಫಿಟ್ನೆಸ್. ಅಂಡ್ ನಿಮ್ಮ ಹೈಟ್ಗೆಲ್ಲ ಅದು ಇನ್ನೂ ತುಂಬ ಅಡ್ವಾಂಟೇಜ್ ಆಗಿ ಆ್ಯಕ್ಟ್ ಮಾಡುತ್ತೆ. ಬೀಯಿಂಗ್ ಫಿಟ್, ವಿ ವಾಂಟ್ ಟು ನೋ ಏನದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಅಂದ್ರೆ ಸ್ವಲ್ಪ ಫ್ಯಾಟ್ ಆದ್ರೂ, ಸ್ವಲ್ಪ ಬಾಡಿ ಓವರ್ ವೇಟ್ ಆದ್ರೂ, ನಿಮ್ಮ ಬಾಡಿ ಪೋಸ್ಚರ್ ಚೇಂಜ್ ಆಗುತ್ತೆ, ಯು ಲುಕ್ ಟೋಟಲಿ ಡಿಫ್ರೆಂಟ್. ಸೊ ಒಂದು ಹೈಟ್ ಇದ್ದಾಗ ಪ್ರಾಪರ್, ಸಣ್ಣ ಆದ್ರೂ ಕಷ್ಟ, ಓವರ್ ವೆಯ್ಟ್ ಆದ್ರೂ ಕಷ್ಟ. ಯು ಹ್ಯಾವ್ ಟು ಬಿ ವೆಲ್ ಮೇಂಟೈನ್. ಸೊ ಅವಾಗ ಯಾವಾಗ ಮೇಂಟೈನ್ ಆಗಲ್ಲ, ಆ ಪೋಸ್ಚರ್ ಚೆನ್ನಾಗಿ ಕಾಣಲ್ಲ ಏನು. ಸೊ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ. ಬಸ್ಸಲ್ಲಿ ಹೋಗ್ಬೇಕಾದ್ರೂ ಡಿಸ್ಅಡ್ವಾಂಟೇಜ್ ಇದೆ, ಆಟೋದಲ್ಲಿ ಹೋಗ್ಬೇಕಾದ್ರೂ ಡಿಸ್ಅಡ್ವಾಂಟೇಜ್ ಇದೆ. ಸೊ ತುಂಬಾ ಇದೆ. ಬಟ್ ಫಿಟ್ನೆಸ್ ಅಂತ ಬಂದಾಗ ಐ ಆಲ್ವೇಸ್ ಗಿವ್ ಟೂ ಮಚ್ ಆಫ್ ಪ್ರಿಫರೆನ್ಸ್. ಯಾಕಂದ್ರೆ ನಾನು ಏನೇ ಚೇಂಜಸ್ ಆಗಿದ್ದೀನಿ ಮುಂಚೆಗಿಂತ ಕಂಪೇರ್ ಮಾಡಿದ್ರೆ, ಅದೆಲ್ಲ ಫಿಟ್ನೆಸ್ ಇಂದಾನೆ. ಯಾಕಂದ್ರೆ ಇವಾಗ ಅಂದ್ರೆ ತುಂಬಾ ತಿನಿ ಬಾಡಿ ಶೇಪ್ ಇಂದ ನಾನು ಚೇಂಜ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಆಬ್ವಿಯಸ್ಲಿ ಜಿಮ್ಮೇ ಕಾರಣ. ಸೊ ನನಗೆ ಬೇಸೇ ಅದು. ಸೊ ನಾನು ಟ್ರಾನ್ಸ್ಫಾರ್ಮರ್ ಆಗಿದ್ದೆ ಅಲ್ಲಿಂದ. ಸೊ ನನ್ಗೆ ಎಲ್ರಿಗೂ ಹೇಳೋದೊಂದೇ, ವರ್ಕೌಟ್ ಮಾಡಿ, ಅಟ್ಲೀಸ್ಟ್ 1 hour ವರ್ಕೌಟ್ ಮಾಡಿ. ಗಿವ್ ಸಮ್ ಕಾನ್ಶಿಯಸ್ಲಿ, ಅಂದ್ರೆ ಯಾವ ಫುಡ್ ತಗೋತೀರ ಅದ್ರಲ್ಲಿ ಸ್ವಲ್ಪ ಕಾನ್ಶಿಯಸ್ ಆಗಿರಿ. ನೈಟ್ ಹೊತ್ತು ಜಾಸ್ತಿ ಓವರ್ ತಿನ್ನಕ್ ಹೋಗ್ಬೇಡಿ, ಬಿ ಇನ್ ಲಿಮಿಟ್ ಅಷ್ಟೇ. ಅಂಡ್ ತುಂಬಾ ಜನ ಇವಾಗ ಫಿಟ್ನೆಸ್ಗೆ ಏನಂತಾರೆ, ಟುವರ್ಡ್ಸ್ ಫಿಟ್ನೆಸ್ ಬರ್ತಾ ಇದ್ದಾರೆ. ತುಂಬಾ ಜನ ಫಿಟ್ನೆಸ್ ಅನ್ನೋದಕ್ಕಿಂತ ಅದೊಂಥರ 3 month ಇವಾಗ ಏನಂತ ತುಂಬಾ ಜನ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ, ಫಿಟ್ನೆಸ್ ಅನ್ನೋ ಮೈಂಡ್ಗಿಂತ ಜಾಸ್ತಿ ಓಕೆ ಹಿಂಗಿದ್ರೆ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಇರುತ್ತೆ ಅಂತ. ಸೊ ಡೋಂಟ್ ಗೋ ಇನ್ ದಟ್ ಮೈಂಡ್ ಸೆಟ್. ಹಂಗೋದ್ರೆ 6 months ಮಾಡ್ತೀರಾ, ಫೋಟೋ ಎಲ್ಲ ಹಾಕ್ತೀರಾ, ಆಫ್ಟರ್ ದಟ್ ಅಗೇನ್ ಸೇಮ್ ರೂಟೀನ್. ಸೊ ಡೋಂಟ್ ಡೂ ದಟ್. ನಿಮ್ಗೋಸ್ಕರ ಮಾಡಿ. ಲೈಕ್ ಜಿಮ್ ಏನಿದೆ, ಇವಾಗ ಕೆಲವರು 3 month ರಿಸಲ್ಟ್ಗೋಸ್ಕರ ಹೋಗ್ತಾರೆ, 3 month ಅಲ್ಲಿ ಅಷ್ಟು ಬೇಗ ರಿಸಲ್ಟ್ ಬರಲ್ಲ. ಸೊ ಏನೇ ಇದ್ರು ಟ್ಯಾಬ್ಲೆಟ್ಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ 1 year ಆದ್ರೂ ಪರವಾಗಿಲ್ಲ, ಟೇಕ್ ಅ ಲಾಂಗ್ ಟೈಮ್, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಫುಡ್ ತಗೊಳ್ಳಿ, ಗುಡ್ ನ್ಯೂಟ್ರಿಷನ್ ಫುಡ್ ತಗೊಳ್ಳಿ. ಅದನ್ನ ಬಿಟ್ಟು ಇವಾಗ ಫ್ಯಾಟ್ ಬರ್ನರ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ನಮ್ಮ ಬಾಡಿಗೆ ಅದು ಎಕ್ಸೆಪ್ಟೇ ಅಲ್ಲ. ಸೊ 6 month ಅಲ್ಲಿ ರಿಸಲ್ಟ್ ಬರುತ್ತೆ, 3 month ಅಲ್ಲಿ ವಾಟ್ ನೆಕ್ಸ್ಟ್? ಸೊ ಎವ್ರಿ ಟೈಮ್ ಯು ಕಾಂಟ್ ಟೇಕ್ ಟ್ಯಾಬ್ಲೆಟ್ಸ್, ಯಾಕಂದ್ರೆ ನಿಮ್ಮ ಬಾಡಿನ ಟ್ಯಾಬ್ಲೆಟ್ ಅಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಈವನ್ ನಾನು ನಾರ್ಮಲ್ ಆಗಿ
ಡಾಕ್ಟರ್ಸ್ ಟ್ಯಾಬ್ಲೆಟ್ ನಾನು ಪ್ರಿಫರ್ ಮಾಡಲ್ಲ. ಐ ಟ್ರೈ ಟು ಗೋ ಫಾರ್ ಆಯುರ್ವೇದಿಕ್. ಓಕೆ, ಇಟ್ಸ್ ಓಕೆ, ಲೇಟ್ ರಿಸಲ್ಟ್ ಬರುತ್ತೆ ಬಟ್ ಇಟ್ ವಿಲ್ ಬಿ ಲಾಂಗ್ ಟರ್ಮ್. ಸೊ ಆ ಥರ ಮೈಂಡ್ ಪ್ರಿಫರ್ ಮಾಡ್ಕೊಂಡು ಜಿಮ್ ಆಗಿರ್ಲಿ ಏನೇ ಫಿಟ್ನೆಸ್ ಆಗಿರ್ಲಿ ಅದೊಂದು ಪ್ರಿಫರೆನ್ಸ್ ಇಟ್ಕೊಂಡು ಹೋಗಿ. ಲೈಕ್ ಡೋಂಟ್ ಗೋ ಫಾರ್ 6 month ರಿಸಲ್ಟ್ or 3 month ರಿಸಲ್ಟ್. ಡೆಫಿನೆಟ್ಲಿ ಇಟ್ ವೋಂಟ್ ವರ್ಕ್. ಈ ಒಂದು ಸಲಹೆ ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ನೀವು ಈ ಒಂದು ಇಂಡಸ್ಟ್ರಿಗೆ ನೀವಾಗಿ ಏನು ಬಂದಿದ್ದಲ್ಲ, ಇಟ್ ಲ್ಯಾಂಡೆಡ್ ಹಿಯರ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಯು ಹ್ಯಾವ್ ಲ್ಯಾಂಡೆಡ್ ಹಿಯರ್. ಆ್ಯಂಡ್ ಆ ಟ್ಯಾಲೆಂಟ್ ಇದ್ದಿದ್ದಕ್ಕೆ ನೀವು ಇವತ್ತು ಬಂದು ಎಷ್ಟೊಂದು ಜನಕ್ಕೆ ತುಂಬಾ ಫೇವ್ರೆಟ್ ಹೀರೋ ಆಗಿದ್ದೀರಾ, ಮೋಸ್ಟ್ ಲವಬಲ್ ಹೀರೋ ಆಗಿದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಎಲ್ಲ ಪ್ರೊಫೆಷನಲ್ಲೂ ಇರುತ್ತೆ. ನಿಮ್ಮ ಜರ್ನಿಲೂ ನೀವು ಡೌನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಆ ಟೈಮಲ್ಲಿ ಹೇಗೆ ಓವರ್ಕಮ್ ಮಾಡಿದ್ದೀರಾ? ವಿದ್ಯಾವಿನಯಕ್ ಆದ್ಮೇಲೆ ದಟ್ ಈಸ್ ಅ ಬಿಗ್ ಡೌನ್ ಫಾಲ್ ಫಾರ್ ಮಿ. ಅಂದ್ರೆ ಈ ಕಡೆ ಜಾಬು ಇಲ್ಲ ಅಂಡ್ ಈ ಕಡೆ ವಾಟ್ ನೆಕ್ಸ್ಟ್ ಅಂತಾನು ಗೊತ್ತಿಲ್ಲ. ಅಂಡ್ ಆ ಟೈಮಲ್ಲಿ ಆಕ್ಟಿಂಗು ಅಷ್ಟೇನು ಕಲ್ತಿರ್ಲಿಲ್ಲ. ಯಾಕಂದ್ರೆ ಮಾಡಲಿಂಗ್ ಇಸ್ ಡಿಫ್ರೆಂಟ್, ಆಕ್ಟಿಂಗ್ ಅಂತ ಬಂದು ಟೋಟಲಿ ಡಿಫ್ರೆಂಟ್. ಯಾಕಂದ್ರೆ ಕ್ಯಾಮ್ರಾ ಫೇಸ್ ಮಾಡೋದು, ಡೈಲಾಗ್ ಡೆಲಿವರಿ ಮಾಡೋದು, ರೀಲ್ಸ್ ಅಲ್ಲಿ ಇಟ್ಸ್ ಯಾರ್ದೋ ಡೈಲಾಗು ನಾವು ಜಸ್ಟ್ ಮ್ಯಾಚ್ ಮಾಡ್ಬೇಕು. 20 ಟೇಕ್ ತಗೊಂಡ್ರು ಯಾರು ಕೇಳಂಗಿಲ್ಲ, 30 ಟೇಕ್ ತಗೊಂಡ್ರು ಯಾರು ಕೇಳಂಗಿಲ್ಲ. ಬಟ್ ಇದು ಬಂದಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಇರ್ತಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್, ಜಾಸ್ತಿ ಟೇಕು ತಗೊಳಕ್ಕಾಗಲ್ಲ. ಸೊ ಆ ಡೌನ್ ಅಂತೂ ಲೈಕ್ ತುಂಬಾನೇ ಕಳಿಸ್ಕೊಡ್ತು. ಇದೆಲ್ಲೂ ಹೇಳಿರ್ಲಿಲ್ಲ. ಲೈಕ್ ಇವಾಗ ಒಂದು ಒಳ್ಳೆ ಲೈಫ್ ನೋಡಿ ಸಡನ್ ಆಗಿ ಡ್ರಾಪ್ ಬ್ಯಾಕ್ ಆದಾಗ ಹೆಂಗಿರುತ್ತೆ. ಫಸ್ಟ್ ಆಫ್ ಆಲ್ ಮನೇಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಪ್ಯಾಷನ್ ಅಂತ ನಾನು ಬಂದಿರೋದು. ಸೊ ಆ ಟೈಮಲ್ಲಿ ಹಿಂಗಿದೆ ಪ್ರಾಬ್ಲಮ್ ಅಂತ ಹೇಳ್ಕೊಳಕ್ಕಾಗಲ್ಲ. ಇನ್ನೊಂದೇನು ಅಂದ್ರೆ ನನ್ ಚೂಸ್ ಆಗಿದ್ಮೇಲೆ ಅದು ಏನೇ ಸ್ಟ್ರಗಲ್ ಇತ್ತು ನನ್ನ ಸ್ಟ್ರಗಲ್. ಇವಾಗ ಇದು ನಾನು ಚೂಸ್ ಮಾಡಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅದು ನನ್ನ ಜರ್ನಿ. ಸೊ ಅದರಲ್ಲಿ ನಾನು ಬೇರೆಯವ್ರ ಹೆಲ್ಪ್ ಎಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಎಷ್ಟೋ ಟೈಮ್ ಇವಾಗ ರೋಡ್ ಸೈಡ್ ಫುಡ್ ಅಂತ ಏನಿದೆ, ಮುಂಚೆ ದುಬೈಯಿಂದ ಬಂದಾಗ ಜಾಸ್ತಿ ಪ್ರಿಫರ್ ಮಾಡ್ತಾ ಇರಲಿಲ್ಲ. ಬಟ್ ಆ ಟೈಮಲ್ಲಿ 10 ರೂಪಾಯಿ ಮುದ್ದೆನೂ ತಿನ್ನಕ್ಕೆ ಕಲಿತೆ, 15 ರೂಪಾಯಿ ರೋಡ್ ಫುಡ್ ತಿನ್ನಕ್ಕೆ ಕಲಿತೆ, ಆ್ಯಂಡ್ 100 ರೂಪಾಯಲ್ಲಿ ಒಂದಿನ ಹೇಗೆ ಕಲಿಬೋದು ಅನ್ನೋದನ್ನು ಕಲಿತೆ. ಸೊ ಇವಾಗ ಏನು ಕಾನ್ಫಿಡೆನ್ಸ್ ಇದೆ ಅಂದರೆ 100 ರೂಪಾಯಲ್ಲೂ ದಿನ ಹೋಗುತ್ತೆ, ಏನೂ ಟೆನ್ಷನ್ ಇಲ್ಲ. ಬೆಂಗಳೂರಲ್ಲಿ ಕರೆಕ್ಟಾಗಿ 100 ರೂಪಾಯಿ ಇದ್ರು ಯು ಕ್ಯಾನ್ ಸರ್ವೈವ್. ಸೊ ನೈಟ್ ಹೊತ್ತು ಏನಿದೆ ಇವನು ರಾಗಿ ಅಂಬ್ಲಿ ಅಂತ ಏನಿದೆ, ಸೊ ಅದನ್ನು ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ದ 3 month ಎಲ್ಲ ಹೇಳ್ಕೊಡ್ತು, ಯಾವ ಥರ ಲೈಫ್ ಇದೆ, ಯಾವ ಥರ ಡೌನ್ ಫಾಲ್ ಬರುತ್ತೆ, ಯಾವ ಥರ ಓವರ್ಕಮ್ ಆಗ್ಬೋದು. ಸೊ ಆ ಟೈಮಲ್ಲಿ ಹೋಪ್ ಬಿಡ್ಬಿಡಿ ಅಷ್ಟೇ. ಅಂದ್ರೆ ನಿಮ್ಮ ಜರ್ನಿ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಡೋಂಟ್ ಗಿವ್ ಅಪ್. ಅಂದ್ರೆ ಓಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಬ್ಯಾಕ್ ಸ್ಟೆಪ್ ಇಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು 4 month ಟೈಮ್ ನನಗೆ ಕೊಟ್ಟಿದ್ದಕ್ಕೆ ನನ್ನ ಹೊಸ ಜರ್ನಿ ಶುರು ಆಯ್ತು. ಆ ಟೈಮಲ್ಲಿ ಓಕೆ ನನ್ನ ಆಗ್ತಿಲ್ಲ, ದುಬೈ ಹೋಗ್ತಿದ್ದೆ, ವಾಪಸ್ ಹೋಗಿದ್ದಿದ್ರೆ ನಾನು ಇವಾಗ ಈ ಜಾಗದಲ್ಲಿ ಏನೋ ಆ ರಾಬರ್ಟ್ ಮೂವಿ ಆಗಿರ್ಬೋದು, ಇನ್ನೊಂದು ಮೂವಿ ಆಗಿರ್ಬೋದು ಮಾಡಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಆ ಟೈಮ್ ಎಲ್ಲರ ಲೈಫಲ್ಲೂ ಬರುತ್ತೆ, ಬಟ್ ಅದರಲ್ಲಿ ಏನಾದರೂ ಹೇಳ್ಕೊಡುತ್ತೆ. ಸೊ ಆ 3 month ನನಗೆ ಇವಾಗಲೂ ಅಷ್ಟೇ ಹಿಂಗೂ ಇರ್ಬೋದು ಅದು ಹೇಳ್ಕೊಡ್ತೀನಿ. ಸೊ ಹಾಗಾಗಿ 100 ರೂಪಾಯಿ ಇದ್ರು ನಾನೇನು ಟೆನ್ಷನ್ ಮಾಡ್ತೀನಿ, ಆರಾಮಾಗಿರ್ಬೋದು. 100 ರೂಪಾಯಿ 200 ರೂಪಾಯಿ ಇದೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಬೇಕು. ಆವಾಗಲೇ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಯು ಕ್ಯಾನ್ ಫೇಸ್ ಸಮಥಿಂಗ್. ಆ್ಯಂಡ್ ಮುಂದೆ ಏನೇ ಡೌನ್ ಫಾಲ್ ಆದರೂ ಇದಕ್ಕಿಂತ ನೋಡಿದೀನಿ ಏನಿಲ್ಲ, ಆ ಥರ ಫೀಲ್ ಆಗುತ್ತೆ. ಅಂದ್ರೆ ಯು ಹ್ಯಾವ್ ಓವರ್ಕಮ್ ವಂಡರ್ಫುಲಿ ಅಂತ ಹೇಳ್ಬೋದು. ಒಂದು ಗುಡ್ ಫ್ಯಾಮಿಲಿಯಿಂದ, ಇವನ್ ಫ್ಯಾಮಿಲಿ ಸಮ್ ಕಾನ್ಸಿಕ್ವೆನ್ಸ್ ಇಂದ ಔಟ್ ಬಂದು, ಸೊ ಆ ಕಷ್ಟ ನೋಡಿ, ಎಜುಕೇಶನ್ ಕಷ್ಟನೂ ನೋಡಿ. ಅಂಡ್ ಐ ವಾಂಟೆಡ್ ಟು MBA, ಬಟ್ ಬಿಕಾಸ್ ಆಫ್ ಸಮ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಗೌರ್ಮೆಂಟ್ ಕೋಟಾ, ನಾನು ಎಜುಕೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾರ್ಕ್ ಇತ್ತು ಅನ್ಫಾರ್ಚುನೇಟ್ಲಿ. ಸೊ ಗೌರ್ಮೆಂಟ್ ಕೋಟಾ, ಅದು ಕೂಡ ಗೌರ್ಮೆಂಟ್ ಕೋಟಾ ಸೀಟ್ ಸಿಕ್ತು. ಸೊ ಅದು ಆದ್ಮೇಲೆ ನಾನು ಓದಬೇಕು ಅಂತ ಅಂದ್ರೆ 2 month ಜಾಬ್ ಮಾಡಿ ಅದ್ರಲ್ಲಿ ಬಂದಿರೋ ಸ್ಯಾಲ್ರಿಲಿ ನನ್ನ ಪಪ್ಪನಿಗೆ ಹೇಳಿದ್ದೆ, ಲೈಕ್ ಐ ವಾಂಟ್ ಟು ಸ್ಟಡಿ ಅಂತ, ನನಗೆ ಏನು ಡಬಲ್ ಡಿಗ್ರಿ ಮಾಡ್ಬೇಕಂತ ಆಸೆ. ಬಟ್ ಐ ಕ್ಯಾನ್ ಟೆಲ್ ಹಿಮ್ ನನಗೆ MBA ಮಾಡ್ಬೇಕಂತ, ಯಾಕಂದ್ರೆ 1 lakh ಇಸ್ ಟೂ ಮಚ್ ಅಮೌಂಟ್ ಫಾರ್ ಅಸ್. ಅಂಡ್ MCom ನನಗೆ 2 yearಗೆ 60,000 ಇತ್ತು. ಆ 60,000 ಕಷ್ಟ ಇತ್ತು. ನಾನು ಸ್ಯಾಲ್ರಿ ಏನು ಬಂದು 2 month ಐ ಹ್ಯಾಡ್ ಅರ್ನ್ ಲೈಕ್ ಒಂದು 20,000 ನನ್ನ ಕೈಯಲ್ಲಿತ್ತು. ಸೊ ಅಪ್ಪನಿಗೆ ಹೇಳಿದೆ 20,000 ಇದೆ, ನಾನು ಓದಬೇಕು. ಸೊ ಎಜುಕೇಷನ್ ಲೋನ್ ತಗೊಂಡು 40,000 ಇದು ಮಾಡಿ ದುಬೈಗೆ ಹೋಗಿ ಅದನ್ನ ನಾನೇ ತೀರಿಸಿದೆ. ಸೊ ಐ ಆಮ್ ಹ್ಯಾಪಿ. ನನ್ನ ಲೈಫಲ್ಲಿ ಏನೇ ಆಗಿದೆ, ಮೈ ಡ್ಯಾಡ್, ನಾನು ಮತ್ತೆ ನನ್ನ ಅಣ್ಣ ಬಿಟ್ಟರೆ ಯಾರ್ದು ಹೆಲ್ಪ್ ಇಲ್ಲ ಜರ್ನಿಲಿ. ಆ್ಯಂಡ್ ಯಾರು ಬ್ಯಾಕ್ ಬೋನ್ ಅಂತ ಯಾರಿದ್ದಾರೆ ಯಾರು ಇಲ್ಲ. ವಾಟ್ ಎವರ್ ಇಸ್ ಜರ್ನಿ ಇಸ್ ಮೈ ಜರ್ನಿ ಆ್ಯಂಡ್ ಮೈ ಫ್ಯಾಮಿಲಿ ಜರ್ನಿ. ಖಂಡಿತ.
ನಿಮ್ಮನ್ನ ನಾವು ಫುಲ್ಲು ಡ್ಯಾಶಿಂಗ್ ಆಗಿ ಅದೆಲ್ಲ ನೋಡಿದೀವಿ. ವಿ ವಾಂಟ್ ಟು ನೋ ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತಂತ, ಅಂದ್ರೆ ನಿಮ್ಮ ಸ್ಕೂಲ್ ಡೇಸು, ನೀವು ಓದಿದ್ದು ಎಲ್ಲಿ, ಅಂಡ್ ನಿಮ್ಮ ತುಂಬಾ ಅನ್ಫರ್ಗೆಟಬಲ್ ಸ್ಕೂಲ್ ಮೆಮೊರಿ ಯಾವ್ದಾದ್ರು ಇದ್ರೆ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ಹಾ ಕನ್ನಡ ಮೀಡಿಯಂ ಅಲ್ಲೇ ಓದಿರೋದು. ಸ್ಕೂಲ್ ಅಂದ್ಮೇಲೆ ಕ್ಲಾಸಲ್ಲಿ ಪಟಾಕಿ ಹೊಡೆಯೋದು ಆ ತರ ನೀವು ಬ್ಯಾಕ್ ಬೆಂಚರಾ ಹಾಗಿದ್ರೆ? 100%. ಅಂದ್ರೆ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಪಟಾಕಿ ಎಲ್ಲ ಹೊಡೆದಿದ್ದೀರಾ? ಅಂದ್ರೆ ಎಲ್ರು ಹೊಡಿಬೇಕಾದ್ರೆ ನಾನು ಹೊಡೆದೆ, ಬಟ್ ಏಟ್ ಬಿದ್ದು ನನಗೆ ಮಾತ್ರ. ಅಯ್ಯೋ, ಸರಿಯಾಗಿ ಹೊಡೆದಿದ್ದಾರೆ. ಈ ಕಾಲ್ ಕೆಳಗಡೆ ಒಳ್ಳೆ ಸರಿಯಾಗಿ ಹೊಡೆ ತಿಂದೀನಿ. ಬಟ್ ಆ ಟೈಮಲ್ಲಿ ಏನು ಅಂದ್ರೆ ನಮಗೆ 7 ರೂಪಾಯಿ ಕೊಡೋರಪ್ಪ. ಆ ಟೈಮಲ್ಲಿ 1 ರೂಪಾಯಿ ಅಂದ್ರೆ ಜಾಸ್ತಿ, 5 ಪೈಸೆಗೆಲ್ಲ ಚಾಕ್ಲೇಟ್ ಸಿಗೋದು. ಸೊ ಆ ಟೈಮಲ್ಲಿ 7 ರೂಪಾಯಿ ಎಲ್ಲ ಕೊಡೋರು ಪೇರೆಂಟ್ಸ್. 2 ರೂಪಾಯಿ ಕೊಟ್ಟರೆ ನಿಮ್ಗೆ 20 ಚಾಕ್ಲೇಟ್ ಸಿಗೋದು, 20 ಇಂದ 40 ಚಾಕ್ಲೇಟ್ ಸಿಗೋದು, 5 ಪೈಸೆ. ಸೊ ಆ 2 ರೂಪಾಯಿ ಉಳಿಸೋಕ್ಕೋಸ್ಕರ ದಿನಾಲು ವಾಕ್ ಮಾಡ್ತಿದ್ವಿ ಸ್ಕೂಲ್ಗೆ, ಸಂಜೆ ವಾಕ್ ಮಾಡ್ತಿದ್ವಿ, ಯಾಕಂದ್ರೆ ಅದರಿಂದ ಚಾಕ್ಲೇಟ್ ಸಿಗುತ್ತೆ ಅನ್ನೋ. ಆವಾಗ್ಲೇ ನೀವು ಮಾಡೆಲ್ ಆಗ್ತೀರಾ ಅಂತೆಲ್ಲೋ ಇತ್ತೇನೋ, ನೀವು ಅಷ್ಟು ವಾಕ್ ಮಾಡಿದಿರಿ. ಆವಾಗ ನನ್ಗೆ ಜಾಬ್ ಸಿಕ್ಕರೆ ಸಾಕು ಅಂತ ಇದ್ದೆ. ನನಗೆ ಎಷ್ಟೋ ಸರಿ ಡಿಗ್ರಿ ಮಾಡುವಾಗ ನನಗೆ ಕ್ವಶನ್ ಇತ್ತು, ಅಲ್ಲ ಡಿಗ್ರಿ ಆಗ್ತಿದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ್ದ್ರಲ್ಲೂ ಓಕೆ ಎಕ್ಸ್ಟ್ರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾಲಿ ಅದು ಇದು ಅಂತ ಎಕ್ಸ್ಟ್ರಾ ಕ್ಲಾಸಸ್ ಜಾಯಿನ್ ಆಗ್ತಾರೆ. ಹೌದೌದು, ಆ ಟೈಮಲ್ಲಿ ಅದು ಏನಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಫ್ಯೂಚರ್ ಗೊತ್ತಿಲ್ಲ. ನಾನೇನಂದ್ರೆ ಒಂದು 10,000 ಜಾಬ್ ಸಿಕ್ಕರೆ ಸಾಕಪ್ಪ, ನನ್ ದಿನ ಚೆನ್ನಾಗಿ ಹೋದ್ರೆ ಸಾಕು, ಈ ಮೆಂಟಾಲಿಟಿ ಇದ್ವಿ. ಯಾವತ್ತು ಈ ತರ ಎಕ್ಸ್ಪೆಕ್ಟ್ ಮಾಡಿಲ್ಲ, ಓಕೆ ಈ ತರ ಬೇರೆ ಲೈಫ್ ನೋಡ್ಬೇಕು. ಅಂಡ್ ಫಸ್ಟ್ ಆಫ್ ಆಲ್ ನಮ್ ಬ್ರಾಂಡೆಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆ ಟೈಮಲ್ಲಿ ಬೆಂಗಳೂರಲ್ಲಿ ಸೆಕೆಂಡ್ ಹ್ಯಾಂಡ್ ಶೂಸ್ ಸಿಗ್ತಾ ಇತ್ತಲ್ವಾ, ಸೊ ಅದನ್ನ ಅಣ್ಣ ತಂದು ಕೊಡ್ತಾ ಇದ್ರು, ಅದು 1,000 ರುಪೀಸ್. ನಮ್ಗೆ ಅದೇ ನೈಕಿ ಶೂಸ್. ಸೊ ನಿಮ್ ಸ್ಕೂಲ್ ಮೆಮರೀಸ್ ತುಂಬಾನೇ ಸ್ಟ್ರಾಂಗ್ ಅಂಡ್ ಚೆನ್ನಾಗಿದೆ. ಇವಾಗ ಒಂದು ಲೈಫ್ ಅಂದ್ಮೇಲೆ ಹೇಳಕ್ ಒಂದು ಸ್ಟೋರಿ ಇರ್ಬೇಕು. ಆ ಸ್ಟೋರಿ ಇಲ್ಲ ಅಂದ್ರೆ ಲೈಫೇ ಅಲ್ಲ. ಇವಾಗ ನಾನು ಓಕೆ ನನ್ನ ಚೈಲ್ಡ್ಹುಡ್ ಆರಾಮಾಗಿತ್ತು, ಬಿಂದಾಸ್ ಆಗಿತ್ತು, ಎಲ್ಲ ಕೈ ಕಾಲತ್ತೆಲ್ಲ ಬಂದು ಬೀಳ್ತಾ ಇತ್ತು. ಅದ್ ಹೇಳಿದ್ರೆ ಏನಿದೆ ನಿಮ್ ಲೈಫಲ್ಲಿ, ಏನ್ ಅಪ್ಸ್ ಅಂಡ್ ಡೌನ್ ಇದೆ, ವಾಟ್ ಯು ಲರ್ನ್. ಖಂಡಿತ ಓಕೆ ನಿಮ್ ಚೈಲ್ಡ್ಹುಡ್ ಚೆನ್ನಾಗಿತ್ತು, ಇವಾಗ ಇರೋ ಲೈಫ್ ಚೆನ್ನಾಗಿದೆ, ಎಷ್ಟೋ ಡಿಫ್ರೆನ್ಸ್ ಇದೆ. ದಟ್ ಈಸ್ ಆಲ್ವೇಸ್ ನೈಸ್ ಜರ್ನಿ. ಆ ಜರ್ನಿ ಇರ್ಬೇಕು ಪ್ರತಿಯೊಬ್ಬರ ಲೈಫಲ್ಲಿ. ಇದು ಬಹಳಷ್ಟು ಜನರ ಒಂದು ಕುತೂಹಲವಾದ ಪ್ರಶ್ನೆ ಇರಬಹುದು, ಎಸ್ಪೆಷಲಿ ಹುಡುಗಿರ್ದ. ನಿಮ್ಮ ಮದುವೆ ಯಾವಾಗ, ಯಾವ ತರ ಹುಡುಗಿ, ಲೈಕ್ ಅಂದ್ರೆ ನಾನು ಅಂತ ಅದು ಸುಮ್ಮನೆ ಒಂದು ಡ್ರೀಮ್ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರಲ್ಲ ಆ ಥರ. ಅದು ಫನ್ನಿಯಾಗಿ ಹೇಳಿದ್ರೆ ನಮ್ಗೆ ಬೇಜಾರಿಲ್ಲ, ಒಂಚೂರು ಗೊತ್ತಾಗಬೇಕು ಇನ್ಫಾರ್ಮೇಶನ್. ಮದುವೆ ಯಾವಾಗಂತ ನನಗೂ ಗೊತ್ತಿಲ್ಲ. ಸಿ ಅಟ್ ದ ಎಂಡ್ ಟೈಮ್ ಡಿಸೈಡ್ಸ್. ಸೊ ಟೈಮ್ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸುಮ್ಮನೆ ಟೆನ್ಷನ್ ಮಾಡೋದಕ್ಕಿಂತ ಯಾವ ಡೇಟ್ ಫಿಕ್ಸ್ ಆಗಿದೆ, ಯಾವ ಮದುವೆ ಫಿಕ್ಸ್ ಆಗಿದೆ, ಓಕೆ ಇವಾಗ ನನ್ನ ಮದುವೆ ಬಂದ್ಬಿಡಿ. ಡೆಫಿನೆಟ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಯಾವಾಗ, ಬಿಕಾಸ್ ಹುಡುಗಿರ್ಗಂತೂ ನಿಮ್ಗೆ ಗರ್ಲ್ ಫ್ಯಾನ್ ಬೇಸ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ಏನಾದ್ರು ಡ್ರೀಮ್ ಇಮ್ಯಾಜಿನೇಷನ್ ಇದೆಯಾ? ಆ ತರ ಇಟ್ಕೋಬಾರ್ದು. ಯಾವಾಗ ಡ್ರೀಮ್ ಇಟ್ಕೊಂಡ್ರೆ ಯಾವ್ದಾದ್ರು ಒಂದ್ ಮಿಸ್ ಆದ್ರೂ ಅಯ್ಯೋ ಇದು ಮಿಸ್ ಆಯ್ತು, ಡ್ರೀಮ್ ಅಲ್ಲಿ ಇದು ಇರ್ಲಿಲ್ವಲ್ಲ, ಬೇರೆ ತರ ಇತ್ತಲ್ಲ ಅಂತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಸ್ಪೋರ್ಟಿವ್. ಅಂಡ್ ನಿಮ್ಮ ಈಗ ಹೊಸ ಸೀರಿಯಲ್ ಬೇರೆ ಸ್ಟಾರ್ಟ್ ಆಗಿದೆ, ನೀನಾದೇನಾ, ಅದಕ್ಕೆ ಆಲ್ ದ ವೆರಿ ಬೆಸ್ಟ್. ಈ ಒಂದು ಟೈಮಲ್ಲೂ ನೀವು ನಮಗೋಸ್ಕರ ಇಂಟರ್ವ್ಯೂಗೆ ಬಂದಿರೋದು ಖುಷಿ ಆಗ್ತಾ ಇದೆ. ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಸಿ ಫಸ್ಟ್ ಆಫ್ ಆಲ್ ನಾವು ಬರೋದು ಬೇರೆ ವಿಷಯ, ಬಟ್ ಆ ಸೆಟಪ್ ಮಾಡಿ ರೆಡಿ ಮಾಡಿ ನಿಮ್ಮ ಟೈಮ್ನ ನಮಗೆ ಕೊಡ್ತೀರಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್. ನಾವೇನೇ ವರ್ಕ್ ಮಾಡಿದ್ರು ಬಟ್ ಅದನ್ನ ರೀಚ್ ಮಾಡೋದು ಥ್ರೂ ನಿಮ್ಮಿಂದಾನೆ, ಥ್ರೂ ಮೀಡಿಯಾದಿಂದಾನೆ. ಸೊ ದಟ್ ಈಸ್ ಅವರ್ ವರ್ಕ್. ಬಟ್ ಇದು ನಾವು ರೀಚ್ ಆಗಿ ನಿಮ್ಮ ಕಡೆಯಿಂದ ಸಹಾಯ ಆಗುತ್ತೆ. ಸೊ ಅದಕ್ಕೆ ನಮಗೆ ಆ ಸ್ಪೇಸ್ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಇನ್ನೂ ಹೆಚ್ಚು ಒಳ್ಳೆ ಪ್ರಾಜೆಕ್ಟ್ಸ್, ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್.